ನೀವು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದೀರಾ? ಹಾಗಿದ್ದರೆ ಒಂದು ಪ್ರಶ್ನೆ, ಇನ್ಶೂರೆನ್ಸ್ ತೆಗೆದುಕೊಂಡ ನಂತರ ಕ್ಯಾಟರಾಕ್ಟ್, ಕಿಡ್ನಿ ಸ್ಟೋನ್ ಅಥವಾ ಹರ್ನಿಯಾ ಬಂದರೆ ತಕ್ಷಣ ಕ್ಲೈಮ್ ಸಿಗುತ್ತದೆಯಾ? ಬಹುತೇಕ ಜನರ ಉತ್ತರ ಹೌದಾಗಿರುತ್ತದೆ. ಆದರೆ ನಿಜವಾದ ಉತ್ತರ ನಿಮಗೆ ಆಶ್ಚರ್ಯ ಉಂಟು ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಇರುವ ಒಂದು ಪ್ರಮುಖ ನಿಯಮದ ಬಗ್ಗೆ ಮಾತನಾಡೋಣ. ಅದೇ ಸ್ಪೆಸಿಫಿಕ್ ಡಿಸೀಸ್ ವೇಟಿಂಗ್ ಪೀರಿಯಡ್. ಅಂದರೆ ಹಲವು ನಿರ್ದಿಷ್ಟ ರೋಗಗಳಿಗೆ ಇನ್ಶೂರೆನ್ಸ್ ಕಂಪನಿಗಳು ಮೊದಲ ದಿನದಿಂದಲೇ ಕವರ್ ನೀಡುವುದಿಲ್ಲ. ಈ ರೋಗಗಳಿಗೆ ಸಾಮಾನ್ಯವಾಗಿ 1 ಅಥವಾ 2 ವರ್ಷ ಕಾಯಬೇಕಾಗಬಹುದು. ಇನ್ಶೂರೆನ್ಸ್ ತೆಗೆದುಕೊಂಡಿದ್ದೇನೆ ಅಂದರೆ ಎಲ್ಲ ರೋಗಗಳಿಗೆ ತಕ್ಷಣ ಕವರ್ ಸಿಗುತ್ತದೆ ಎಂದು ನೀವು ಕೂಡ ಭಾವಿಸಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಹಾಗಾದರೆ ಯಾವ ರೋಗಗಳಿಗೆ ಈ ವೇಟಿಂಗ್ ಪೀರಿಯಡ್ ಅನ್ವಯಿಸುತ್ತದೆ? ಹರ್ನಿಯಾ, ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್, ಎನ್ಲಾರ್ಜ್ಡ್ ಪ್ರೋಸ್ಟೇಟ್, ಕ್ಯಾಟರಾಕ್ಟ್, ಸೈನಸಿಟಿಸಸ್, ಡಿವಿಯೇಟೆಡ್ ನ್ಯಾಸಲ್ ಸೆಪ್ಟಮ್, ನೇಸಲ್ ಪಾಲಿಪಾಪ್ಸ್, ಟಾನ್ಸಿಲ್ ಸರ್ಜರಿ, ಯುಟರಿನ್ ಫೈಬ್ರಾಯ್ಡ್ಸ್, ಓವರಿಯನ್ ಸಿಸ್ಟ್, ಎಂಡೋಮೆಟೋರೋಸಿಸ್, ವೆರಿಕೋಸ್ ವೈನ್ಸ್, ಪೈಲ್ಸ್, ಫಿಶೂರ್, ಫಿಸ್ಟಿಲಾ, ಹೈಡ್ರೋಸಿಲ್, ಲಿಪೋಮಾ, ಆಸ್ಟೋಆರ್ಥರಿಟಿಸಿಸ್, ಸರ್ವಿಕಲ್ ಸ್ಪಾಂಡಿಲಿಸಿಸ್, ಲೂಂಬರ್ ಸ್ಪಾಂಡಿಲಿಸಿಸ್, ಡಿಜೆನರೇಟಿವ್ ಡಿಸ್ಕ್ ಡಿಸೀಸಸ್. ಕ್ಲೈಮ್ ಸಮಯದಲ್ಲಿ ಮಾತ್ರ ವೇಟಿಂಗ್ ಪೀರಿಯಡ್ ಬಗ್ಗೆ ಗೊತ್ತಾಗಿ ಹಲವರು ಆಶ್ಚರ್ಯಪಡುತ್ತಾರೆ. ಆಗ ಇನ್ಶೂರೆನ್ಸ್ ಕಂಪನಿ ತಪ್ಪು ಮಾಡಿಲ್ಲ. ಪಾಲಿಸಿ ಖರೀದಿಸುವಾಗ ಈ ನಿಯಮವನ್ನು ಗಮನಿಸದೇ ಇರುವುದು ಮುಖ್ಯ ಕಾರಣ. ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಇದೆ. ಹಿಂದೆ ಹೆಚ್ಚಿನ ಇನ್ಶೂರೆನ್ಸ್ ಪಾಲಿಸೀಸ್ ಈ ರೋಗಗಳಿಗೆ 2 ವರ್ಷ ವೇಟಿಂಗ್ ಪೀರಿಯಡ್ ಇಡುತ್ತಿದ್ದವು. ಆದರೆ ಈಗ ಕೆಲವು ಹೊಸ ಪಾಲಿಸಿನಲ್ಲಿ ಈ ಅವಧಿಯನ್ನು 1 ವರ್ಷಕ್ಕೆ ಇಳಿಸಲಾಗಿದೆ. ನಿಮ್ಮ ಬಳಿ ಇನ್ಶೂರೆನ್ಸ್ ಇದ್ದರೂ ಈ ನಿಯಮ ಗೊತ್ತಿಲ್ಲದಿದ್ದರೆ ಕ್ಲೈಮ್ ಸಮಯದಲ್ಲಿ ದೊಡ್ಡ ನಿರಾಶೆ ಎದುರಾಗಬಹುದು. ಆದ್ದರಿಂದ ಪಾಲಿಸಿ ಖರೀದಿಸುವಾಗ ಕೇವಲ ಪ್ರೀಮಿಯಂ ಎಷ್ಟು ಕಡಿಮೆ ಇದೆ ಎಂದು ನೋಡಬೇಡಿ, ವೇಟಿಂಗ್ ಪೀರಿಯಡ್ ಎಷ್ಟಿದೆ ಎಂಬುದನ್ನು ಕೂಡ ಪರಿಶೀಲಿಸಿ. ಯಾಕೆಂದರೆ ಒಂದೇ ಪ್ರೀಮಿಯಂ ಇರುವ 2 ಪಾಲಿಸೀಸ್ಗಳಲ್ಲಿ ವೇಟಿಂಗ್ ಪೀರಿಯಡ್ ಬೇರೆ ಬೇರೆ ಇರಬಹುದು. ಒಂದು ಪಾಲಿಸಿ ಆಯ್ಕೆ ಮಾಡುವಾಗ ಪ್ರೀಮಿಯಂಗಿಂತ ವೇಟಿಂಗ್ ಪೀರಿಯಡ್ ಹೆಚ್ಚು ಮುಖ್ಯವಾಗುವ ಸಂದರ್ಭಗಳಿವೆ. ಯಾಕೆಂದರೆ ನಿಮಗೆ ರೋಗ ಬಂದಾಗ ಪ್ರೀಮಿಯಂ ನೆನಪಿಗೆ ಬರುವುದಿಲ್ಲ, ಕ್ಲೈಮ್ ಸಿಗುತ್ತದೆಯಾ ಅಥವಾ ಇಲ್ಲವಾ ಅನ್ನೋದು ಮಾತ್ರ ಮುಖ್ಯವಾಗುತ್ತದೆ. ಹೀಗಾಗಿ ಹೆಲ್ತ್ ಇನ್ಶೂರೆನ್ಸ್ ಖರೀದಿಸುವ ಮುನ್ನ ಸ್ಪೆಸಿಫಿಕ್ ಡಿಸೀಸ್ ವೇಟಿಂಗ್ ಪೀರಿಯಡ್ ಅನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಕಳುಹಿಸಿ. ಯಾಕೆಂದರೆ ಈ ಒಂದು ಮಾಹಿತಿ ಭವಿಷ್ಯದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಉಳಿಸಬಹುದು. ಧನ್ಯವಾದಗಳು.